ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ DBT ಸ್ಟೇಟಸ್ ಅಲ್ಲಿ 4 ಅಪ್ಡೇಟ್ಗಳು ಬಂದಿದೆ. ಈ ಅಪ್ಡೇಟ್ಗಳು ನಿಮ್ಮ DBT ಸ್ಟೇಟಸ್ ಅಲ್ಲಿ ಶೋ ಆದರೆ ಮಾತ್ರ ನಿಮಗೆ SSP ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ. ಆ ಬಂದಿರತಕ್ಕಂಥ 4 ಅಪ್ಡೇಟ್ಗಳು ಏನಾದರೂ ಚೇಂಜಸ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ನೀವು DBT ಸ್ಟೇಟಸ್ ಅಲ್ಲಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ ಮೇಲೆ ಆ DBT ಸ್ಟೇಟಸ್ ಅಲ್ಲಿ ಏನು 4 ಅಪ್ಡೇಟ್ಗಳು ಬಂದಿದೆಯಲ್ಲ, ಈ ಅಪ್ಡೇಟ್ಗಳು ಚೇಂಜಸ್ ಆಗಲೇಬೇಕು. ಆಗಿಲ್ಲ ಅಂದ್ರೆ ಇನ್ನು ಮುಂದೆ ನಿಮಗೆ SSP ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ನೀವು 2023-24ರಲ್ಲಾದರೂ ಅರ್ಜಿ ಹಾಕಿರಿ, 24-25 ಅಥವಾ 25-26ರಲ್ಲಾದರೂ ಅರ್ಜಿ ಹಾಕಿರಿ. ಹಾಗೆ ಬಂದಿರತಕ್ಕಂಥ ಏನು 4 ಅಪ್ಡೇಟ್ಗಳು ಅಂತ ಹೇಳೋದಾದ್ರೆ, ನಿಮ್ಮ DBT ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಅಲ್ಲಿ DBT ಪುಷ್ಡ್ ಅಂತ ಇರಬೇಕು, ನೋ ಅಂತ ಇರಬಾರ್ದು. ಈ ರೀತಿ ಚೇಂಜಸ್ ಇದ್ರೆ ಏನು ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಬಟ್ 4 ಅಪ್ಡೇಟ್ಗಳನ್ನ ತಿಳ್ಕೊಂಬಿಡಿ. ಮೊದಲು ನಿಮ್ಮ DBT ಸ್ಟೇಟಸ್ ಚೆಕ್ ಮಾಡಿದಾಗ ಎಸ್ ಅಂತ ಇರಬೇಕು ಒಂದು, ಮತ್ತೆ ಅವಾಯ್ಡೆಡ್ ಅಂತ ಇದ್ರೆ ಏನು ತೊಂದರೆ ಇಲ್ಲ. ಬಟ್ ಅದರ ಜೊತೆಗೆ ನಿಮ್ಮ 4 ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರಬೇಕು. ಮೊದಲನೇ, 2ನೇ ಮತ್ತು 3ನೇ 4ನೇ ಹಂತದ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರಬೇಕು. ಆಗಿಲ್ಲ ಅಂದ್ರೆ ಏನು ಮಾಡಬೇಕು ಅನ್ನೋದು ಕೂಡ ತಿಳಿಸ್ತೀನಿ. ಮತ್ತೆ ನೀವು DBT ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಒಂದಿಷ್ಟು ಅಮೌಂಟು ಅಲ್ಲಿ ಮೆನ್ಷನ್ ಆಗಿರಲೇಬೇಕು. 3,000, 3,127 ಅಥವಾ 2,000, ಕೆಲವೊಬ್ಬರಿಗೆ 8,000, ಕೆಲವೊಬ್ಬರಿಗೆ 15,000 ಈ ರೀತಿ ಅಮೌಂಟ್ ಮೆನ್ಷನ್ ಆಗಿರಬೇಕು. ಅಂದಾಗ ಮಾತ್ರ DDO ಅಪ್ರೂವಲ್ ಒಂದು ಪೆಂಡಿಂಗ್ ಉಳ್ಕೊಳ್ಳುತ್ತೆ. DDO ಆಫೀಸರ್ ಅಪ್ರೂವಲ್ ಕೊಟ್ಟರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಬರುತ್ತೆ. ಇದು SSP ಪೋರ್ಟಲ್ ಕಡೆಯಿಂದ ಬಂದಿರತಕ್ಕಂಥ ಬಿಗ್ಗೆಸ್ಟ್ ಅಪ್ಡೇಟ್. ಮತ್ತೆ ಕೆಲವೊಬ್ಬರು ಕಮೆಂಟ್ ಮಾಡ್ಬೋದು, ಈಗ ವಿಡಿಯೋ ನೋಡ್ತಾ ಇರೋರು, ನಮ್ಮದು DBT ನೋ ಅಂತ ತೋರಿಸ್ತಾ ಇದೆ, ಏನು ಮಾಡಬೇಕು? ಮೊದಲನೇ ಹಂತದಲ್ಲಿ ಎಸ್ ಅಂತ ತೋರಿಸುತ್ತೆ, 2ನೇ ಹಂತದಲ್ಲಿ ನೋ ಅಂತ ತೋರಿಸುತ್ತೆ, ಏನು ಮಾಡಬೇಕು? ನಿಮ್ದೇನಾದರೂ DBT ನೋ ಅಂತ ತೋರಿಸ್ತಾ ಇದ್ದರೆ ಗೌರ್ಮೆಂಟ್ ಕಡೆಯಿಂದ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ಅರ್ಥ. ಫಂಡ್ ರಿಲೀಸ್ ಆದರೆ ಅಲ್ಲಿ DBT ಎಸ್ ಅಂತ ಶೋ ಆಗುತ್ತೆ. ಅಮೌಂಟ್ ಮೆನ್ಷನ್ ಆಗಿದೆ, DBT ನೋ ಅಂತ ತೋರಿಸ್ತಾ ಇದೆ. ಅಮೌಂಟ್ ಮೆನ್ಷನ್ ಆಗಿದ್ರೆ ನಿಮ್ಮ ಖಾತೆಗೆ ಇಷ್ಟ ಹಣ ಬರುತ್ತೆ, ಬಟ್ ಇನ್ನು ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ಅರ್ಥ. ಮತ್ತೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಮೊದಲನೇ 2ನೇ ಹಂತದ ವೆರಿಫಿಕೇಶನ್ ಪ್ರೋಸೆಸ್ ಅಂತ ಇದೆ, ವೆರಿಫಿಕೇಶನ್ ನೋ ಅಂತ ತೋರಿಸ್ತಾ ಇದೆ, ಮತ್ತು 3ನೇ 4 ಹಂತದಲ್ಲಿ ವೆರಿಫಿಕೇಶನ್ ಪೆಂಡಿಂಗ್ ಇದೆ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರೆ, ಇವರಿಗೆ ನೀವು SSP ಪೋರ್ಟಲ್ ಅನ್ನು ಓಪನ್ ಮಾಡಿದ್ರೆ ನೀವು ಅಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಬರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಮೇಲ್ ID ಸಿಗುತ್ತೆ. ಆ ಮೇಲ್ IDಗೆ ನೀವು ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿಯನ್ನು, ಅದರ ಜೊತೆಗೆ ನೀವು DBT ಸ್ಟೇಟಸ್ ಏನು ತೋರಿಸ್ತಾ ಇದೆಯಲ್ಲ ಇದರ ಒಂದು ಕಾಪಿಯನ್ನು ಮೇಲ್ ಮಾಡಬೇಕು. ಆ ಮೇಲ್ IDಗೆ ಮೇಲ್ ಮಾಡಿದ್ರೆ 2 or 3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ವೆರಿಫಿಕೇಶನ್ ಕ್ಲಿಯರ್ ಆಗುತ್ತೆ. ಮೇಲ್ ಮಾಡಿದರೂ ಕೂಡ ಕ್ಲಿಯರ್ ಆಗಿಲ್ಲ ಅಂದರೆ ನೀವು 1902ಗೆ ಕಾಲ್ ಮಾಡೋದ್ರ ಮೂಲಕ ನೀವು ಯಾವ ಅಪ್ಲಿಕೇಶನ್ ಹಾಕಬೇಕಾದ್ರೆ, SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರೋ ಅದೇ ಮೊಬೈಲ್ ನಂಬರಿಂದ 1902